ವಾಯು ಶಬ್ದದ ಅರ್ಥವನ್ನ ಈಗ ನೋಡೋಣ. ಶ್ರವತಾಚಮನದಲ್ಲಿ ಅಗ್ನಿ, ವಾಯು, ಸೂರ್ಯ, ದಿಕ್, ಇಂದ್ರ, ವಿಷ್ಣು, ಪೃಥ್ವಿ, ಆತ್ಮ, ಅಂತರಾತ್ಮ, ಪರಮಾತ್ಮ ಹೀಗೆ ನಾಮಗಳು ಇವೆ. ವಾಯು ಶಬ್ದದ ಅರ್ಥ ತೈತ್ರಿಯ ಉಪನಿಷತ್ತಿನ ಭಾಷ್ಯದಲ್ಲಿ ವ್ಯಾಹೃತಿ ಪ್ರತಿಪಾದ್ಯ ಭಗವಂತನ ರೂಪಗಳ ಸ್ಥಾನ ಇತ್ಯಾದಿಗಳನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗದಲ್ಲಿ ಹೀಗೆ ಬರ್ತದೆ. ವಾಯುರು ವಯತಿ ಯಜ್ಜಗತ್. ಅಗ್ನಿ ಶಬ್ದದ ನಿರ್ವಚನವನ್ನು ಅಲ್ಲಿ ಹೇಳಿದ್ದಾರೆ. ಅಗ್ನಿ ಅಗ್ನೌ ಸ್ಥಿತತ್ವಾಚ್ಯ. ಅಗ್ನಿಯಲ್ಲಿ ಇರುವುದರಿಂದ ಈ ಭಗವಂತನಿಗೆ ಅಗ್ನಿ ಎಂಬ ಶಬ್ದದ ವಾಚ್ಯತ್ವ ಇದೆ. ಅಗ್ನಿಯಲ್ಲಿ ಇರುವುದರಿಂದ ಮತ್ತೆ ಅತ್ಯಂತ ಶ್ರೇಷ್ಠನಾದ್ರಿಂದ ಅಗ್ನಿ ಶಬ್ದದ ಅರ್ಥವನ್ನು ಹಿಂದೆ ನೋಡಿದ್ದೇವೆ. ಮತ್ತೆ ವಾಯುರು ವಯತಿ ಯಜ್ಜಗತ್. ಈ ಜಗತ್ತೆಲ್ಲವನ್ನೂ ಕೂಡ ಆತ ಬಂಧನದಲ್ಲಿ ಇಟ್ಟಿದ್ದಾನೆ. ಹೇಗೆ ಬಂಧನದಲ್ಲಿ ಇಟ್ಟಿದ್ದಾನೆ? ವಾತಾವರಣದಲ್ಲಿ ಜಗತ್ತೆಲ್ಲ ಬದ್ಧವಾಗಿದೆ, ನಮ್ಗೆ ಗೊತ್ತಿದೆ. ವಾತಾವರಣ ಅಂತ ಎಲ್ಲದಕ್ಕೂ ಕೂಡ ಬೇಕೇ ಬೇಕು. ಅದಲ್ಲದೆ ತನ್ನ ಶ್ರುತಿಸ್ಮೃತಿ ಹರೆಯರ ಆಜ್ಞೆ ಅಂತ ಹೇಳ್ತಾರಲ್ಲ, ತನ್ನ ಶ್ರುತಿಸ್ಮೃತಿಗಳು ಆ ಭಗವಂತನ ಆಜ್ಞಾ. ಈ ಆಜ್ಞಾ ಎಂಬ ದೃಷ್ಟಿಯಿಂದ ತನ್ನ ಆಜ್ಞೆಯಿಂದ ಜಗತ್ತನ್ನೆಲ್ಲ ಆತ ಹಿಡಿದಿಟ್ಟಿದ್ದಾನೆ. ಹೀಗೆ ವಯಬಂಧನೆ ಅಂತ ಧಾತು. ಆ ವಯಬಂಧನೆ ಧಾತುವಿನ ಬಂದಿರುವಂಥದ್ದು ಈ ವಾಯು ಅನ್ನುವಂತಹ ಒಂದು ಶಬ್ದ. ಐತರೇಯ ಉಪನಿಷತ್ನಲ್ಲಿ ಶ್ರುತಿಸ್ಮೃತಿಗಳು ಹರಿ ಆಜ್ಞೆ ಅಂತ ಹೇಳುವ ಪ್ರಸಂಗದಲ್ಲಿ ಇದೇ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ನನಗೆ ಆ ಐತರೇಯ ಉಪನಿಷತ್ತಿನ ಮಾತು ಈ ವಾಯು ಶಬ್ದದ ಅರ್ಥವನ್ನು ಚಿಂತನೆ ಮಾಡುವಾಗ ನೆನಪಿಗೆ ಬರ್ತದೆ. ತಸ್ಯ ವಾಕ್ ತಂತಿ ನಾಮಾನಿ ದಾಮಾನಿ ತದಸ್ಯೇದಂ ವಾಚಾ ತಂತ್ಯ ನಾಮಭಿಃ ದಾಮಭಿಃ ಸರ್ವಂ ಸಿತಂ ಸರ್ವಂ ಹೀದಂ ನಾಮಾನಿ ಸರ್ವಂ ವಾಚಾ ಅಭಿವದತಿ ವಹಂತಿ ಹವ ಏನಂ ತಂತಿ ಸಂಬದ್ಧಾಃ ಏವಂ ವೇದ ಅಂತ ಆ ಒಂದು ಉಪನಿಷತ್ ಭಾಗ ಐತರೇಯ ಉಪನಿಷತ್ನಲ್ಲಿ. ನಾರಾಯಣನ ಆಜ್ಞೆಯನ್ನ ಈ ಜಗತ್ತಿಗೆ ಬಿತ್ತರಿಸುವಂತಹ ವೇದವಾಣಿ ಏನಿದೆಯಲ್ಲ, ಈ ವೇದವಾಣಿ ಅನ್ನೋದು ಒಂದು ದೊಡ್ಡ ಹಗ್ಗ ಅಂತ ಇದೆ ನೋಡಿ. ಹಗ್ಗದಿಂದ ಕಟ್ಟಿ ಹಾಕಿರ್ತಾರೆ ಎಲ್ಲಾನು. ಪ್ರಾಣಿಗಳನ್ನೆಲ್ಲ ಹಗ್ಗದಿಂದಲೇ ಕಟ್ಟಿ ಹಾಕ್ತೇವೆ. ಮನುಷ್ಯರನ್ನು ಕೂಡ, ಅಂದ್ರೆ ಈ ಚರಾಚರಾತ್ಮಕವಾದ ಈ ಜಗತ್ತು ನಮ್ಮೆಲ್ಲರನ್ನೂ ಕೂಡ, ವಿಶೇಷತಃ ಜ್ಞಾನಿ ವರ್ಗವನ್ನು, ಯಾರು ಶಾಸ್ತ್ರದ ಮಾತನ್ನು ಕೇಳ್ತಾರೆ ಅವರನ್ನ ಈ ವೇದವಾಣಿ ದೊಡ್ಡ ಹಗ್ಗದಿಂದ ಕಟ್ಟಿ ಹಾಕಿದೆ. ಅದನ್ನೇ ತಸ್ಯ ವಾಕ್ ತಂತಿ. ಆ ಭಗವಂತನ ವೇದವಾಣಿ ಏನಿದೆ ಅದು ಒಂದು ತಂತಿ, ಹಗ್ಗ ಇದ್ದಂತೆ. ಬ್ರಹ್ಮರುದ್ರಾದಿ ನಾಮಗಳೇನಿವೆಲ್ಲ ಕ್ಷತ್ರಿಯಾದಿ ನಾಮಗಳು, ಉಳಿದೆಲ್ಲ ಸಣ್ಣ ಸಣ್ಣ ಹಗ್ಗ ಅಂತವು. ಆ ವೇದವಾಣಿ ಎಂಬ ದೊಡ್ಡ ಹಗ್ಗದಿಂದ, ಸಣ್ಣ ಸಣ್ಣ ಹಗ್ಗಗಳಿಂದ ಈ ಬ್ರಹ್ಮರುದ್ರಾದಿ ಎಲ್ಲಾ ದೇವತೆಗಳು ಕೂಡ, ಬ್ರಾಹ್ಮಣ, ಕ್ಷತ್ರಿಯ ಇತ್ಯಾದಿ ಎಲ್ಲಾ ವರ್ಣದವರು ಕೂಡ ನಾರಾಯಣನ ಆಜ್ಞೆಗೆ ಬದ್ಧರಾಗಿದ್ದಾರೆ. ಸರ್ವಂ ಸಿತಂ. ಅದು ಸಿತ ಅನ್ನೋದು ಕೂಡ ಬದ್ಧ ಅನ್ನೋದನ್ನ ತೋರಿಸ್ತಾರೆ. ಸಿತ ಅಂದ್ರೂ ಕೂಡ ಬದ್ಧ ಅಂತಾನೆ ಅರ್ಥ. ಆ ನಾಮಗಳಿಂದಲೇ, ಭಗವಂತನ ನಾಮಗಳಿಂದಲೇ ಇವರನ್ನು ಕೂಡ ಕರೆಸ್ಕೊಂಡಿದ್ದಾರೆ. ಯಾರು ಭಗವಂತನ ಆಜ್ಞೆಗೆ ನಾವೆಲ್ಲರೂ ಕೂಡ ಬದ್ಧರಾಗಿದ್ದೇವೆ ಅಂತ ಈ ತರ ಉಪಾಸನೆ ಮಾಡ್ತಾರೆ, ಅವರನ್ನ ಎಲ್ಲರೂ ಕೂಡ ಸತ್ಕರಿಸ್ತಾರೆ. ವಹಂತಿ ಹವ ಏನಂ ತಂತಿ ಸಂಬದ್ಧಾಹ. ನಾವೆಲ್ಲರೂ ಕೂಡ ತಂತಿಯಲ್ಲಿ ಕಟ್ಟಲ್ಪಟ್ಟವನು. ಯಾವ ತಂತಿ ಅಂದ್ರೆ ಭಗವಂತನ ಆಜ್ಞೆಯನ್ನ ಜಗತ್ತಿಗೆ ಘೋಷಿಸುವಂಥ ವೇದಶಾಸ್ತ್ರಗಳೆಂಬ ತಂತಿಗೆ ಕಟ್ಟಲ್ಪಟ್ಟವರು ನಾವು ಅನ್ನೋದನ್ನ ಈ ವಾಯುಶಬ್ದದ ಅರ್ಥಚಿಂತನೆ ಮಾಡುವಾಗ ಕೂಡ ನಾವು ತಿಳ್ಕೊಳ್ಬೇಕು. ಹೀಗೆ ಭಗವಂತ ವಾಯು ಆಗಿದ್ದಾನೆ. ಆ ಭಗವಂತ ವಾಯು ಆಗಿರುವುದರಿಂದಲೇ ಅವನನ್ನು ಹೇಳುವಂತಹ ಶಬ್ದ ಈ ಮುಖ್ಯ ಪ್ರಾಣನನ್ನು ಕೂಡ ಹೇಳ್ತದೆ. ಅವನು ಕೂಡ ವಾಯುವಾಗಿರುವುದು ಈ ಕಾರಣದಿಂದಲೇ. ಮತ್ತು ಒಂದು ಅರ್ಥ ಅದಕ್ಕೆ, ಈ ಜಗತ್ ಈ ನಮ್ಮೆಲ್ಲರನ್ನೂ ಕೂಡ ಆ ವೇದವಾಣಿ ಬಂಧಿಸಿದೆ ಅಂತನ್ನುವುದು ಒಂದು ಅರ್ಥ ಅಲ್ಲದೆ, ನಮ್ಮೆಲ್ಲರನ್ನೂ ಕೂಡ ಈ ದೇಹದ ಒಳಗೆ ಬಂಧಿಸಿದ್ದಾನಲ್ಲ ಪರಮಾತ್ಮ. ದೇಹದೊಳಗೆ ನಮಗೆ ಬಂಧನ ಬರಲಿಕ್ಕೆ, ಲಿಂಗದೇಹ, ಅನಿರುದ್ಧ ದೇಹ, ಭೌತ ದೇಹ, ಈ ದೇಹಗಳ ಬಂಧನದ ಬರಲಿಕ್ಕೆ ಆ ಪರಮಾತ್ಮನ ಆ ಆಜ್ಞೆಯೇ ಕಾರಣ. ಋಗ್ಭಾಷ್ಯದಲ್ಲಿ ವಾಯು ಶಬ್ದಕ್ಕೆ ಮತ್ತು ಕೆಲವು ಅರ್ಥಗಳನ್ನು ಹೇಳ್ತಾರೆ. ವಾಯವಾಯ ಹಿದರ್ಶತ ಇಮೆ ಸೋಮ ಅಲಂಕೃತಾ ತೇಷಾಂ ಪಾಹಿ ಶ್ರುಧೀಹವಂ ಅಂತ ಒಂದು ಋಗ್ವೇದದ ಮಂತ್ರ. ನಾವು ಭಗವಂತನ ದ್ವಾರವನ್ನ ತೆಗೆಯುವಾಗ, ಗರ್ಭಗೃಹದ ದ್ವಾರವನ್ನು ತೆಗೆಯುವಾಗ ಈ ಮಂತ್ರವನ್ನ ಹೇಳ್ತಿರ್ತೇವೆ.
ಅಥವಾ ಆ ಸಂಪುಷ್ಟ ಏನಿರ್ತದಲ್ಲ ದೇವರ ಸಂಪುಷ್ಟ ಅದನ್ನು ತೆಗೆಯುವಾಗಲೂ ಹೇಳ್ತಾರೆ. ಏನದಕ್ಕರ್ಥ? ಬಲತ್ವಾದ ಅಯನಾತ್ಯವ ವಾಯುರಿತ್ಯಭಿಧೀಯತೆ ವಾಕ್ಯಾಯುರಿತಿ ವಾ ಜ್ಞಾನಾತ್ ವರ್ಣಾದಾಶ್ರಯತ್ವತಃ ವಯಬಂಧನ ಇತ್ಯಸ್ಮಾತ್ ಸಂಸಾರಾದಿರ್ವಯಾದಪಿ ವೈತ್ಯಸ್ಮಿನ್ನಿತಿ ವಾ ವಾಯುರ್ವಯ ಶ್ರೇಷ್ಠತ್ವ ಇತ್ಯಪಿ ಮುಖ್ಯತೋ ವಾಸುದೇವೇ ತೇ ಗುಣಾಃ ಸಂತ್ಯೇವ ಸರ್ವಶಃ ಅನಿಷಿದ್ಧಾಸ್ತದನ್ಯೇಷು ಯಥಾಯೋಗ್ಯತೆಯ ಮತಾಃ. ಈ ಭಗವಂತ ಬಲಾತ್ಮಕ ಮತ್ತು ಗಮನ ಮಾಡುವವನು. ಈ ಎರಡು ಕಾರಣದಿಂದ ವಾಯು ಅಂತ ಕರೆಸ್ಕೊಂಡಿದ್ದಾನೆ. ಬಲ ಸ್ವರೂಪ ಅವನು. ಮತ್ತೆ ಅಯನ, ಯಾವತ್ತೂ ಕೂಡ ಸಂಚಾರ ಮಾಡುವವನು. ವ ಅನ್ನೋದು ಬಲವನ್ನ, ಅಯನ ಅನ್ನೋದು ಆತನ ಸದಾ ಗತಿಯನ್ನು ತಿಳಿಸ್ತದೆ. ಈ ವಾಯುವು ಕೂಡ, ನಾವು ಈ ಜಗತ್ತಿನಲ್ಲಿ ಅನುಭವಿಸುವಂತ ವಾಯುವು ಕೂಡ ಸದಾಗತಿಯೇ ಆಗಿದೆ, ಯಾವತ್ತೂ ಸಂಚಾರ ಮಾಡ್ತಿರ್ತದೆ. ಮತ್ತು ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ವಾತಿ ಆಯುರಿತಿವ ಜ್ಞಾನಾತ್. ಇವನು ವಾ ಅಂದ್ರೆ ವಾತಿ, ವಾ ಗತಿ ಅಂತ ಧಾತು, ಸಂಚಾರ ಮಾಡುವನಂತ ಅರ್ಥ. ವಾಯು ಎಂಬಲ್ಲಿ ವಾ ಆಯ್ತು, ಇನ್ನು ಆಯು ಅಂತಿದೆಯಲ್ಲ, ಆ ಆಯುಷ್ಯವನ್ನು ನಮಗೆ ಕೊಡುವಂಥವನು. ಹೀಗೆ ಆಯುಷ್ಯವನ್ನು ಕೊಡುವುದರಿಂದ ಅವನಿಗೆ ವಾಯು ಅಂತ ಹೇಳ್ತಾರೆ. ವಾತೀತಿ ವಾಯು, ವಾ ಗತಿ ಧಾತುವಿಗೆ ಯಾವ ಗತ್ಯರ್ಥವಾದ ಧಾತುಗಳಿದೆಯೋ ಅದಕ್ಕೆಲ್ಲದಕ್ಕೂ ಕೂಡ ಜ್ಞಾನ ಅಂತನೂ ಅರ್ಥ ಇರುವುದರಿಂದ ನಮಗೆ ಜ್ಞಾನವನ್ನು ಕೊಡುವವನಾದ್ರಿಂದ ಅವನನ್ನು ವಾಯು ಅಂತನೂ ಹೇಳ್ತಾರೆ. ಅಥವಾ ವೃಣೋತಿ ವ್ರಿಯತೇವಾ, ವೃಂಜ್ ವರಣೆ ಅಂತ ಧಾತು, ಅದೊಂದು ವಾಯು ಅಂತ ಈ ಶಬ್ದ ನಿಷ್ಪನ್ನ ಆಗಬಹುದು. ಭಕ್ತರನ್ನ ತಾನು ತನ್ನ ಬಳಿಗೆ ಸ್ವೀಕರಿಸ್ತಾನೆ. ವೃಣೋತಿ ಅಂದ್ರೆ ಸ್ವೀಕರಿಸ್ತಾನೆ, ಭಕ್ತರಿಂದ ಅವನು ಸ್ವೀಕರಿಸಲ್ಪಡ್ತಾನೆ. ಭಕ್ತರು ಈ ಭಗವಂತ ನಮ್ಮವನು ಅಂತ ಅವನನ್ನು ಸ್ವೀಕರಿಸ್ತಾನೆ. ಯಮಯವೇಶ ವೃಣತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣತೆ ತನೂಂ ಸ್ವಾಮ್ ಅಂತ ನಾವು ಉಪನಿಷತ್ನಲ್ಲಿ ನೋಡ್ತೇವೆ. ಯಾವ ಜೀವನನ್ನ, ಯಾವ ಸಾಧಕನನ್ನ ಭಗವಂತ ಈತ ನನ್ನವನು ಸ್ವೀಕಾರ ಮಾಡ್ತಾನೋ ಅವನಿಗೆ ಭಗವಂತನ ಬಗ್ಗೆ ಏನಾದ್ರು ತಿಳಿದಿತ್ತು, ಉಳಿದವ್ರಿಗೆ ಏನ್ ತಿಳಿಯೋದಕ್ಕೆ ಸಾಧ್ಯ ಅಂತ ಅಲ್ಲಿ ವರ್ಣಿಸ್ತಾರೆ. ವರ್ಣಾತ್ ಆಶ್ರಯತ್ವತಃ, ಜಗತ್ತೆಲ್ಲವೂ ಅವನಲ್ಲಿ ಆಶ್ರಯ ಪಡ್ಕೊಂಡಿದೆ, ಎಲ್ಲವೂ ಹೋಗಿ ಸೇರುವುದು ಅವನಲ್ಲೇ. ಇದು ಇನ್ನೊಂದು ಅರ್ಥ. ವಯ ಬಂಧನ ಅಂತ ಧಾತು ಮತ್ತೊಂದು ಅರ್ಥ. ಸಂಸಾರ ಪಾಶದಿಂದ ಬಂಧಿಸ್ತಾನೆ. ಸಂಸಾರಾದಿರ್ ವಯಾದಪಿ. ನಾನು ತೈತ್ರಿ ಉಪನಿಷತ್ನಲ್ಲಿ ಬಂದ ಮಾತನ್ನ ಹೇಳುವಾಗ ಅಲ್ಲಿ ವ್ಯಾಖ್ಯಾನಕಾರರು ನಮಗೆ ಆತ ಬಂಧನ ಕೊಡುವುದರಿಂದ ತನ್ನ ಆಜ್ಞೆಯಿಂದ ಈ ಜಗತ್ತನ್ನೆಲ್ಲ ಬಂಧಿಸಿದ್ದಾನೆ ಅಂತ ಅರ್ಥ ಅಲ್ಲಿ ಬಂದಿತ್ತು. ಸಂಸಾರದಿಂದ ಬಂಧಿಸ್ತಾನೆ ಅನ್ನೋ ಅರ್ಥವನ್ನು ಕೂಡ ಅಲ್ಲಿ ನಾನು ಹೇಳಿದೆ. ಆ ಅರ್ಥ ಇಲ್ಲಿ ಋಗ್ಭಾಷ್ಯದಲ್ಲೇ ಬಂದಿದೆ. ವಿನಶ್ಯತಿ, ಸಂಸಾರಾದಿ ಅನಿಷ್ಟವನ್ನ ಕಳೆಯುವವನು. ವ್ಯಯ ನಮಗೊಂದು ಗೊತ್ತಿದೆ. ಆಯ ಅಂದ್ರೆ ಕೂಡಿಸುವುದು, ವ್ಯಯ ಅಂದ್ರೆ ಕಳೆಯುವುದು ನಮ್ಗೆ ಗೊತ್ತಿದೆ. ವೇತ್ಯಸ್ಮಿನ್ ನಿತಿವ ವಾಯು ವಯ ಶ್ರೇಷ್ಠತ್ವ ಇತ್ಯಪಿ. ಸಂಸಾರಾದಿ ಅನಿಷ್ಟವನ್ನು ಕಳೆಯುವವನವನು. ಸಂಸಾರವನ್ನು ನಮ್ಗೆ ಕೊಟ್ಟವನು ಅವನೇ, ಸಂಸಾರ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡುವವನು ಅವನೇ. ಹಾಗೆ ತತ್ವನಿರ್ಣಯದಲ್ಲಿ ಒಂದು ಶ್ಲೋಕವನ್ನು ಆಚಾರ್ಯ ಉದ್ಧರಿಸ್ತಾರೆ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ ಕೈವಲ್ಯದಶ್ಚ ಮುಕ್ತಾನ ವಿಷ್ಣುರೇವ ನ ಸಂಶಯ. ಭವಪಾಶದಿಂದ ನಮ್ಮನ್ನು ಕಟ್ಟಿ ಹಾಕುವವನು, ಭವಪಾಶಾಚ್ಚ ಮೋಚಕಃ ಅದರಿಂದ ಅವನು ಬಿಡುಗಡೆ ಮಾಡುವವನು, ಕೈವಲ್ಯದ ಪರಂ ಬ್ರಹ್ಮ ಕೊನೆಗೆ ನಮಗೆ ಮುಕ್ತಿ ಕೊಡುವವನು ಅವನೇ ಆಗಿದ್ದಾನೆ. ಮತ್ತೆ ವೈತಿ ಅಸ್ಮಿನ್, ವ್ಯಯ ಮಾಡುವುದಂದ್ರೆ ಹಿಂದಿನ ಶ್ಲೋಕದಲ್ಲಿ ವ್ಯಯ ಅಂತ ಬಂತು, ಸಂಸಾರವನ್ನು ಕಳೆಯುವುದರಿಂದ ಅಂತ. ವ್ಯೈತಿ ಎಲ್ಲವೂ ಕೂಡ ಅವನಲ್ಲಿ ಹೋಗಿ ಲಯ ಹೊಂದುತ್ತದೆ. ಅದಕ್ಕಾಗಿ ಆತ ವಾಯು ಅಂತ ಕರೆಸ್ಕೋತಾನೆ. ವ್ಯಯ ಶ್ರೇಷ್ಠತ್ವ ಅಂತ ಮತ್ತೊಂದು ಧಾತು ಕೂಡ ಇದೆ. ಹಾಗಿರುವುದರಿಂದ ಅತ್ಯಂತ ಶ್ರೇಷ್ಠ, ಜಗತ್ತಿನ ಅತ್ಯಂತ ತುದಿಯಲ್ಲಿರುವಂಥವನು. ಸಾಕಾಷ್ಠ ಸಾಪರಾಗತಿ ಅಂತ ವಾಯು ಕರೆಸ್ಕೊಂಡಿದ್ದಾನೆ. ಈ ಎಲ್ಲಾ ಶಬ್ದಗಳಿಂದ ಈ ಎಲ್ಲಾ ಗುಣಗಳು ಪರಮಾತ್ಮನಲ್ಲಿ ಇರುವುದರಿಂದ ಅವನೇ ಮುಖ್ಯ ವಾಯು. ಉಳಿದವರಲ್ಲಿ ಮುಖ್ಯ ಪ್ರಾಣನಲ್ಲಿ ಆ ಗುಣಗಳು ಅಲ್ಪವಾಗಿರುವುದರಿಂದ ಅವನಲ್ಲೂ ಕೂಡ ಈ ವಾಯು ಶಬ್ದದ ಒಂದು ಪ್ರವೃತ್ತಿ ನಿಮಿತ್ತ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲೂ ಕೂಡ ಜ್ಞಾನಾತ್ ಆಯುಷ್ಯಾಚ್ಚ ವಾಯು, ಜ್ಞಾನ ಕೊಡುವವನಾದ್ರಿಂದ ಆಯುಷ್ಯ ಕೊಡುವವನಾದ್ರಿಂದ ಆತನನ್ನ ವಾಯು ಅಂತ ವರ್ಣನೆ ಮಾಡಿದ್ದಾರೆ. ತೈತ್ರಿಯ ಉಪನಿಷತ್ತಿನ ಈ ಪ್ರಸಿದ್ಧವಾದ ಮಂತ್ರ ನಮಗೆಲ್ಲ ಗೊತ್ತಿದ್ದೇ ಇದೆ.
ಪ್ರಾಣಂ ದೇವ ಅನುಪ್ರಾಣಂತಿ ಮನುಷ್ಯಾಹ ಪಶವಶ್ಚಯೇ. ಎಲ್ಲ ಮನುಷ್ಯರು ಪ್ರಾಣಿಗಳೆಲ್ಲರೂ ಕೂಡ ಈ ಪ್ರಾಣನನ್ನೇ ವಾಯುವನ್ನೇ ಅವಲಂಬಿಸಿ ಬದುಕಿದ್ದಾರೆ. ಪ್ರಾಣೋ ಹಿ ಭೂತಾನ ವಾಯು, ನಮಗೆಲ್ಲರಿಗೂ ಆಯುಷ್ಯ ಕೊಡುವವನವನೇ, ಅದರಿಂದ ಅವನಿಗೆ ಸರ್ವಾಯುಷ ಅಂತ ಕರೀತಾರೆ ಅಂತ ತೈತ್ರಿಯ ಉಪನಿಷತ್ತಿನಲ್ಲೇ ಬಂದಿರುವಂತಹ ಒಂದು ಮಾತು. ಬಲಜ್ಞಾನ ಸ್ವರೂಪತ್ವಾತ್ ವಾಯುನಾಮ ಸಯೇವಚ ವಾಯು ಸಂಕರ್ಷಣೋ ನಿತ್ಯಂ ಸ್ಥಿತಃ ಅಂತ ಐತ್ರಿಯ ಉಪನಿಷತ್ ಭಾಷ್ಯದಲ್ಲಿ ಕೂಡ ಆಚಾರ್ಯ ಹೇಳ್ತಾರೆ. ಬಲಜ್ಞಾನ ಸ್ವರೂಪನಾದ್ರಿಂದ ಅವನಿಗೆ ವಾಯು ಅಂತ ಹೆಸರು ಅಂತ. ವಾಯುರ್ ಬಲಜ್ಞಾನ ಯೋಗಾತ್ ಇತಿ ನಾನಾಭಿಧೋ ಹರಿ, ಗೀತಾ ತಾತ್ಪರ್ಯದಲ್ಲೂ ಕೂಡ ಆತನ ಬಗ್ಗೆ ವರ್ಣನೆ ಕೇಳಿ ಬರ್ತದೆ. ಇದು 11ನೇ ಅಧ್ಯಾಯದ 29ನೆಯ ಶ್ಲೋಕದಲ್ಲಿ. ಹೀಗೆ ವ್ಯಾಪ್ತೋ ವಾಯುರಧೋಕ್ಷಜ ಅನ್ನುವಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಈ ಶಬ್ದದ ನಿರ್ವಚನ ಬಂದಿದೆ. ಇಲ್ಲಿಗೆ ವಾಯು ಶಬ್ದದ ಚಿಂತನ ಸಮಾಪ್ತವಾಗಿದೆ.